ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಹನುಮದುರ್ಗರದು. ಅಮಾವಾಸ್ಯೆಯಲ್ಲೇ ಯಾಕೆ ಪ್ರಯೋಗ ಮಾಡ್ತಾರೆ ಗೊತ್ತಾ? ಅಮಾವಾಸ್ಯೆ ದಿನನೇ ಯಾಕೆ ಮನುಷ್ಯನಿಗೆ ವಿಚಿತ್ರವಾದ ಅನುಭವಗಳಾಗ್ತವೆ ಗೊತ್ತಾ? ಯಾಕೆ ಅಮಾವಾಸ್ಯೆ ದಿನವೇ ಪ್ರಯೋಗ ಮಾಡಬೇಕು? ಏನು ಕಾರಣ ನೋಡಿ. ಅಮಾವಾಸ್ಯೆ ಸಾಮಾನ್ಯವಾಗಿ ನಾವು ತಾಂತ್ರಿಕರು ಅನ್ನೋವಂಥವ್ರು ಏನಿರ್ತಾರೋ ಅವರು ಮಾಡುವಂಥ ಪ್ರಯೋಗಗಳೆಲ್ಲವೂ ಸಹ ಮಧ್ಯಮ ಅವಸ್ಥೆಯು, ಅಂದರೆ 12 ಗಂಟೆ 12 ಗಂಟೆ ಮೇಲೂ ಆಗಲ್ಲ. 12 ಗಂಟೆ ಅಂದರೆ ಬೆಳಗ್ಗೆನೂ ಅಲ್ಲ, ಸಾಯಂಕಾಲನೂ ಅಲ್ಲ, ಅಥವಾ ಮಧ್ಯಾಹ್ನವೂ ಅಲ್ಲ, ಮಧ್ಯರಾತ್ರಿ. ಅದೇ ರೀತಿಯಾಗಿ ಅಮಾವಾಸ್ಯೆ ಅಂತಂದರೆ ಕೃಷ್ಣ ಪಕ್ಷಕ್ಕೂ ಶುಕ್ಲ ಪಕ್ಷಕ್ಕೂ ಮಧ್ಯದ್ದು. ಕೃಷ್ಣ ಪಕ್ಷ ಹೋಗೋದಕ್ಕೂ ಶುಕ್ಲ ಪಕ್ಷ ಬರೋದಕ್ಕೂ ಮಧ್ಯದ್ದು ಬಹಳ ಪ್ರಶಸ್ತವಾದದ್ದು ಅಮಾವಾಸ್ಯೆ ಹುಣ್ಣಿಮೆ ಅನ್ನುವಂಥದ್ದು. ಹಾಗಾಗಿ ಅಮಾವಾಸ್ಯೆ ದಿನ ಯಾವ ಕೆಲಸವನ್ನು ಮಾಡ್ತಾರೋ, ಯಾವ ಪ್ರಯೋಗ ಕೆಲಸವನ್ನು ಮಾಡ್ತಾರೋ ಅದು ಬಹಳ ಸಕ್ಸಸ್ ಕೊಡುತ್ತೆ. ಆದ ಕಾರಣದಿಂದ ಬಹಳ ಜನ ತಾಂತ್ರಿಕರುಗಳು ಅಮಾವಾಸ್ಯೆ ದಿನ ರಾತ್ರಿ ಪೂರ ಕೆಲಸಗಳನ್ನ ಮಾಡ್ತಾರೆ, ರಾತ್ರಿ ಪೂರ ತಮ್ಮ ಸಾಧನೆಗಳನ್ನ ಮಾಡ್ತಾರೆ, ರಾತ್ರಿ ಪೂರ ತಮ್ಮ ಬೇಕಾದ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಈ ಅಮಾವಾಸ್ಯೆ ದಿನ ಮಾಡುವಂಥ ಪ್ರಯೋಗಗಳೇನಿದಾವೋ ಇವು ಮನುಷ್ಯನ ಮೇಲೆ ಬಹಳ ಪರಿಣಾಮಕಾರಿ ಪ್ರಭಾವ ಬೀರುತ್ತೆ. ಹೇಗೆ ಪ್ರಭಾವ ಬೀರುತ್ತೆ ಅಂದರೆ, ಅಮಾವಾಸ್ಯೆ ದಿನ ಒಂದು ಪ್ರಯೋಗ ನಿಮಗೆ ನೋಡ್ತಾ ಹೋದರೆ, ಸುಮ್ಮನೆ ಯಾವುದೋ ಒಂದು ನಿಂಬೆಹಣ್ಣು ಮೇಲೆ ಒಬ್ಬ ಮನುಷ್ಯನ ಹೆಸರನ್ನ ಬರೆದು ಆ ಅಮಾವಾಸ್ಯೆಯ ಬೆಳಕಿಗೆ ಇಟ್ಟು ಅದನ್ನು ನೀವು ಹೊಡೆದಾಕಿದ್ರೂ ಸಮೇತ ಅವನಲ್ಲಿರೋ ಒಂದು ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಬರೀ ಒಂದು ನಿಂಬೆಹಣ್ಣು, ನೀವೇನು ಮಂತ್ರನೇ ಹೇಳೋದು ಬೇಡ, ಯಾವ ಪೂಜೆ ಮಾಡೋದು ಬೇಡ, ಒಂದು ನಿಂಬೆಹಣ್ಣಿಗೆ ಒಬ್ಬ ಮನುಷ್ಯನ ಹೆಸರನ್ನ ಬರೆದು ಅವ್ನು ನೀವಳಿಸ್ಬಿಟ್ಟು ಹೊಡೆದ್ರೆ ಅವನ ಸಮಸ್ಯೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ, ಯಾವುದೋ ಒಂದು ದೃಷ್ಟಿಯೋ ಇನ್ನೊಂದು ಮತ್ತೊಂದೋ ಕ್ಲಿಯರ್ ಆಗುತ್ತೆ. ಯಾಕೆ ಅಂದರೆ ಅಮಾವಾಸ್ಯೆಯೇ ಅಷ್ಟು ವಿಶೇಷವಾದ ದಿನ, ದಿನಕ್ಕೆ ಅಷ್ಟು ಬೆಲೆ ಇದೆ, ಆ ದಿನಕ್ಕೆ ಅಷ್ಟು ಪ್ರಾಶಸ್ತ್ಯತೆಗಳು ಇದ್ದಾವೆ, ಪ್ರಾಧಾನ್ಯತೆಗಳಿದ್ದಾವೆ. ಆ ಪ್ರಶಸ್ತವಾದ ದಿನ ಅದು ಅಮಾವಾಸ್ಯೆ ಅನ್ನುವಂಥದ್ದು. ಯಾಕೆ ಅಂದರೆ ಈ ಕಾರಣಕ್ಕೆ. ಅಮಾವಾಸ್ಯೆ ಅನ್ನೋದು ಕೆಟ್ಟದಲ್ಲ ತಿಳ್ಕೊಳ್ಳಿ. ಅಮಾವಾಸ್ಯೆ ದಿನದಲ್ಲಿ ಬಹಳ ಮಾಂತ್ರಿಕಗಳು ಇಡೀ ರಾತ್ರಿ ಕೆಲಸಗಳನ್ನ ಮಾಡ್ತಾರೆ. ದೇವಾನುದೇವತೆಗಳಿಗೆ ಮಾಸೋತ್ಸವ ಅನ್ನುವಂಥದ್ದು ಅಥವಾ ಪಕ್ಷೋತ್ಸವ ಅನ್ನೋದನ್ನು ಅಮಾವಾಸ್ಯೆ ದಿನ ಮಾಡ್ತಾರೆ. ಮಾಸೋತ್ಸವ ಅನ್ನೋದನ್ನು ಅಥವಾ ಪಕ್ಷೋತ್ಸವ ಅನ್ನೋದನ್ನು ಅಮಾವಾಸ್ಯೆ ದಿನ ಮಾಡ್ತಾರೆ. ಅದೇ ರೀತಿ ವಿಶೇಷ ಅಭಿಷೇಕಾದಿ ಪೂಜೆ ಯಜ್ಞ ಯಾಗಾದಿಗಳು ಅಮಾವಾಸ್ಯೆ ದಿವಸ ಯಾಕೆ ನಡೀತವೆ ಅಂದರೆ, ಒಂದು ಯಜ್ಞ ಯಾಗಾದಿಗಳಿಂದ ಅಮಾವಾಸ್ಯೆ ಪ್ರಾಧಾನ್ಯವಾದಂಥ ದಿನದಿಂದ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ದೇವತೆಗಳಿಗೆ ಶಕ್ತಿ ತುಂಬಬಹುದಾಗಿರುತ್ತೆ. ಅದೇ ರೀತಿಯಾಗಿ ಅವತ್ತಿನ ಯಜ್ಞ ಯಾಗಾದಿಗಳನ್ನು ಮಾಡಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ದೇವಾನುದೇವತೆಗಳಿಗೆ ಹೇಗೆ ಶಕ್ತಿ ಬರುತ್ತೋ ಅದೇ ರೀತಿಯಾಗಿ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದ ದಿನ ಅಮಾವಾಸ್ಯೆ ಆಗಿರುತ್ತೆ. ಬೇಕಾದ ಕಾರ್ಯಗಳನ್ನು ಸಾಧಿಸಿಕೊಳ್ಳಿಕ್ಕೆ ಬಹಳ ಪ್ರಧಾನವಾದ ಅಮಾವಾಸ್ಯೆ ದಿನ. ಯಾರು ಅಮಾವಾಸ್ಯೆ ದಿನದ ವ್ರತವನ್ನು ನಡೀತಾರೋ, ತಮ್ಮ ಇಷ್ಟ ದೇವತೆಗಳಿಗೆ ಅನುಗ್ರಹಗೋಸ್ಕರವಾಗಿ ಪೂಜೆ ಪುನಸ್ಕಾರ ಆದ ವ್ರತ ನಿಯಮಗಳನ್ನು ಮಾಡ್ತಾರೋ ಅವರಿಗೂ ಸಹ ಖಂಡಿತವಾಗಲೂ ಒಳ್ಳೆಯ ರೀತಿಯಾದ ಅನುಕೂಲಗಳು ಅಮಾವಾಸ್ಯೆ ದಿನ ಆಗುತ್ತೆ. ತುಂಬ ಒಳ್ಳೆಯ ರೀತಿಯ ಅನುಕೂಲಗಳಾಗ್ತವೆ. ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದರೆ, ತಮ್ಮ ಇಚ್ಛಿತ ಕಾರ್ಯ ಆಗಬೇಕು ಅನ್ನೋರು ಅಮಾವಾಸ್ಯೆ ದಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿಸಿ, ಅದೇ ರೀತಿಯಾಗಿ ದೇವಿಗೆ ತುಪ್ಪದಿಂದ ಮಾಡಿದಂಥ ನೈವೇದ್ಯವನ್ನು ಕೊಡೋದ್ರಿಂದ ಇದೇ ರೀತಿಯಾಗಿ 3 ರಿಂದ 4 ಅಮಾವಾಸ್ಯೆ ಮಾಡೋದ್ರೊಳಗಾಗಿ ಅವ್ರ ಅನುಕೂಲ ಕೆಲಸಗಳಾಗ್ತವೆ. ಇದು ಅಮಾವಾಸ್ಯೆ ವಿಶೇಷವಾದ ದಿನ, ಅಮಾವಾಸ್ಯೆಯ ವಿಶಿಷ್ಟತೆ ಇದು. ಆ ಅಮಾವಾಸ್ಯೆ ದಿನ ನಿಮಗೆ ಯಾವ ಕಾರ್ಯಗಳನ್ನ ಮಾಡ್ಕೊಂಡು ಮೊದಲೇ ಹೇಳಿದೆ, ಈ ರೀತಿಯಾಗಿ ದೇವತೆಗಳ ಅನುಗ್ರಹ ಪಡ್ಕೋಬೋದಾಗಿರುತ್ತೆ. ಇನ್ನು ಮಾಂತ್ರಿಕರಿಗೆ ಅಮಾವಾಸ್ಯೆ ಅನ್ನುವಂಥದ್ದು ಹಬ್ಬ ಇದ್ದಂಗೆ. ರಾತ್ರಿ ಇಡೀ ಕೆಲಸಗಳನ್ನ ಮಾಡ್ತಾರೆ, ತಮಗೆ ಬೇಕಾದಂಥ ಅಭೂತಪೂರ್ವವಾದ ಶಕ್ತಿಗಳನ್ನು ವಶ ಮಾಡ್ಕೊಳ್ಳಿಕ್ಕೋಸ್ಕರ ಇಡೀ ರಾತ್ರಿ ಕೆಲಸ ಮಾಡ್ತಾರೆ. ಈಗೆಲ್ಲ ಹೇಳ್ತಾರೆ, ನಿಮಗೆ ಕೇಳಿರ್ಬೇಕು, ಈ ಕೆಲ ಭಾಗಗಳಲ್ಲಿ ಮೃತದೇಹಗಳನ್ನು ಎಬ್ಬಿಸಿ ಕೂರಿಸಿದ್ದಾರೆ ಅಮಾವಾಸ್ಯೆ, ನಾವು ನೋಡಿದ್ದೀವಿ. ಅದು ದೊಡ್ಡದೊಂದು ಗೊಂಬೆ ಮಾಡಿಟ್ಟಿದ್ದಾರೆ, ನಾವು ನೋಡಿದ್ದೀವಿ. ಅಮಾವಾಸ್ಯೆ ದಿನ ಪರಿಹಾರಕ್ಕೆ ಎಷ್ಟು ಸೂಕ್ತವೋ ಪ್ರಯೋಗಕ್ಕೂ ಅಷ್ಟೇ ಸೂಕ್ತ. ಈ ಅಮಾವಾಸ್ಯೆ ಹುಣ್ಣಿಮೆ ಯಾಕೆ ಬಂತು ಅನ್ನೋದು ಪೌರಾಣಿಕ ಹಿನ್ನೆಲೆ ಬೇರೆ ಇದೆ. ಪೌರಾಣಿಕ ಹಿನ್ನೆಲೆ ಏನು ಹೇಳುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಯಾಕೆ ಹುಟ್ಕೊಂತು, ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ, ಸಮುದ್ರ ಮಥನ ಕಾಲದಲ್ಲಿ ರಾಹುವಿನಿಂದ ಚಂದ್ರನಿಗೆ ಆದಂತಹ ಕೆಲವು ಶಾಪಗಳಿಂದ ಅಮಾವಾಸ್ಯೆ ಹುಣ್ಣಿಮೆ ಹುಟ್ಕೊಂತು ಅನ್ನೋದು. ಸಂಪೂರ್ಣವಾಗಿ ಅದಕ್ಕೆ ಆದ ಒಂದು ಸಂಪೂರ್ಣ ವಿವರಣೆ ಒಂದು ದಿವಸ ಕೊಡೋಣ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಹುಟ್ಕೊಳ್ಳಿಕ್ಕೆ ಕಾರಣ ಸಮುದ್ರ ಮಥನ ರಾಹುವಿಗೂ
ಮತ್ತು ಚಂದ್ರ ಸೂರ್ಯರಿಗೂ ಆದಂತಹ ಕೆಲವು ಘಟನೆಗಳನ್ನು ಅಮಾವಾಸ್ಯೆ ಹುಣ್ಣಿಮೆ ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ನಾವು ಬೇರೆ ರೀತಿಯ ಇನ್ನು ಮುಂದೆ ಹೋಯ್ತಾ ಹೋದರೆ ಈ ಅಮಾವಾಸ್ಯೆ ಎಲ್ಲರಿಗೂ ಭಯದ ವಾತಾವರಣದ ಜೊತೆಗೆ ದೊಡ್ಡವರು ಹೊರಗಡೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಯಾಕೆ ಹೇಳ್ತಾರೆ ಅಂತಂದರೆ, ಆ ಅಮಾವಾಸ್ಯೆಯಲ್ಲಿ ಕೆಲ ಅತೃಪ್ತ ಆತ್ಮಗಳು ತಮ್ಮ ಇಷ್ಟಾರ್ಥಕ್ಕೋಸ್ಕರವಾಗಿ ತಮಗೆ ಬೇಕಾದದನ್ನು ತಗೊಳ್ಳಿಕ್ಕೋಸ್ಕರ ಅತೃಪ್ತ ಆತ್ಮಗಳ ಸಂಚಾರ ಆಗ್ತಾ ಇರುತ್ತೆ. ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಕೆಲ ಆತ್ಮಗಳ ಸಂಚಾರ ಅಮಾವಾಸ್ಯೆ ದಿನ ಆಗ್ತದೆ. ಹಾಗಾಗಿಯೇ ಅಮಾವಾಸ್ಯೆ ದಿನ ಬಹಳ ಹುಷಾರಾಗಿರ್ಬೇಕು ಅಂತೇಳಿ ನಮ್ಮ ಹಿರಿಯರು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಯಾಕೆ ಹೇಳ್ಕೊಂಡು ಬಂದಿದ್ದಾರೆ ಅಂತಂದರೆ ಕಾರಣ ಇಷ್ಟೇ, ಆ ಅತೃಪ್ತ ಆತ್ಮಗಳಿಂದ ಸಮಸ್ಯೆ ಆಗ್ಬೋದು ಅಂತ. ಆದರೆ ಹೆದರಬೇಕಾದ್ದೇನಿಲ್ಲ. ಸರಿಸುಮಾರು ಒಂದು ಜಾಗದಲ್ಲಿ 100ಕ್ಕಿಂತ ಹೆಚ್ಚು ಮನೆಗಳಿದ್ರೆ ಯಾವುದೇ ರೀತಿಯಾದ ದುಷ್ಟಶಕ್ತಿಗಳು ಅಲ್ಲಿ ಸಂಚಾರ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ 100 ಮನೆಗಳಲ್ಲಿ ನಮ್ಮ ಈ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಬಹುತೇಕ ಒಂದು 50 ಮನೆಯಲ್ಲಾರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಕೆಲ ದುಷ್ಟಶಕ್ತಿಗಳು ಸಂಚಾರ ಮಾಡಲಿಕ್ಕಾಗಲ್ಲ ಅಮಾವಾಸ್ಯೆ ದಿನ. 100ಕ್ಕಿಂತ ಹೆಚ್ಚು ಮನೆಗಳಂತ ಜಾಗದಲ್ಲಿ ಜನರು ಭಯಪಡೋ ಅವಶ್ಯಕತೆ ಇಲ್ಲ. ನಿರ್ಜನ ಪ್ರದೇಶದಲ್ಲಿ ಖಂಡಿತವಾಗ್ಲೂ ಹುಷಾರಾಗಿರ್ಬೇಕಾಗತ್ತೆ ಅಮಾವಾಸ್ಯೆ ದಿನ. ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಇನ್ನೊಂದು ಮತ್ತೊಂದೆಲ್ಲ ಆಗೋದೇ ಅಲ್ಲಿ ಅಲ್ವೇ. ಈ ಮಾರ್ಕೆಟಲ್ಲಿ ಆಕ್ಸಿಡೆಂಟ್ ಆಗಲ್ಲ. ಯಾಕಾಗಲ್ಲ ಮಾರ್ಕೆಟ್ ಆಕ್ಸಿಡೆಂಟು? ಅದನ್ನು ಯಾವುದೋ ಒಂದು ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಕೆಲ ಸಮಯ ಸಂದರ್ಭ, ಕೆಲ ನಿಗದಿತ ಗಳಿಗೆಗಳಲ್ಲಿ ಕೆಲ ಸಂಚಾರಗಳಾಗಿರುತ್ತೆ. ಆ ಸಂಚಾರಕ್ಕೆ ಅಡ್ಡ ಸಿಕ್ಕಂಥ ಮನುಷ್ಯನಿಗೆ ಸಮಸ್ಯೆ ಆಗಿರುತ್ತೆ ಅಮಾವಾಸ್ಯೆ ದಿನ. ಅಮಾವಾಸ್ಯೆ ಹಿಂದಿನ ದಿನವೇ ಆಗುತ್ತೆ, ಮುಂದಿನ ದಿನವೇ ಆಗುತ್ತೆ. ಜನ ಅನ್ಕೋತಾರೆ ಅಮಾವಾಸ್ಯೆ ದಿನ ಆಗಬೇಕಿತ್ತಲ್ಲ. ಅಮಾವಾಸ್ಯೆ ದಿನ ಭಾಳ ಒಳ್ಳೆಯದು. ಅಮಾವಾಸ್ಯೆ ಹಿಂದೆ ಮುಂದೆ ಯಾಕೆ ಕೆಡ್ದು ಅಂತಂದರೆ, ಅಮಾವಾಸ್ಯೆ ಪ್ರಾರಂಭವಾಗುವ ಸಂಧಿಕಾಲ, ಮುಗಿಯುವ ಸಂಧಿಕಾಲದಲ್ಲಿ ಈ ಶಕ್ತಿಗಳಿಗೆ ಪವರ್ ಜಾಸ್ತಿ ಬರುತ್ತೆ. ಹಾಗಾಗಿ ಆ 2 ಸಮಯಗಳಲ್ಲಿ ಶಕ್ತಿಗಳು ಬಹಳ ಜಾಗೃತವಾಗ್ತವೆ. ಹಾಗಾಗಿ ಆ ಸಮಯಗಳಲ್ಲಿ ಸಮಸ್ಯೆಗಳಾಗ್ತವೆ. ಈ ಅಮಾವಾಸ್ಯೆ ದಿನ ಏನೇನು ಮಾಡೋದು ಒಳ್ಳೆಯದು ಅಂತಂದರೆ, ಮನೆಯಲ್ಲಿ ವಿಭಿನ್ನವಾಗಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ, ನೀವಿರುವಂಥ ಜಾಗವನ್ನು ಸ್ವಚ್ಛಗೊಳಿಸಿ, ತಮಗೆ ಅನುಕೂಲಕರುವ ಹಾಗೆ ಪೂಜಾ ಜಪ ಇತ್ಯಾದಿ ಮಂತ್ರೋಚ್ಚಾರಣೆಗಳನ್ನು, ವೇದ ಮಂತ್ರಗಳನ್ನು ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂದರು ಈಗಿನ ಮಾಧ್ಯಮದಲ್ಲಿ ಎಲ್ಲವೂ ಸಿಗ್ತವೆ. ಒಂದನ್ನು ಹಾಕಿಬಿಡಿ ವೇದ ಮಂತ್ರಗಳನ್ನು. ಮನೆ ಸಂಪೂರ್ಣ ಸ್ವಚ್ಛ ಮಾಡಿ, ಮನೆಯಲ್ಲಿ ಸಂಪೂರ್ಣವಾಗಿ ಸುಗಂಧ ಭರಿತವಾದಂತಹ ಒಂದು ಧೂಪವನ್ನು, ದೀವಿಗೆಯನ್ನು ಹಾಕಿ ಅವತ್ತಿನ ದಿನ ಸಂಪೂರ್ಣವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿ, ಸಂಜೆ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಇದು ಮನೇಲಿ ಮಾಡೋದಾದರೆ, ದೇವಸ್ಥಾನಕ್ಕೆ ಹೋಗುವಂಥವ್ರು ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆಗಳನ್ನ ಮಾಡಿಸುವಂಥದ್ದು, ಒಂದಿಷ್ಟು ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡುವಂಥದ್ದು, ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಮಾವಾಸ್ಯೆ ಪ್ರತಿಫಲವನ್ನು ಪಡಿಬಹುದು. ಇನ್ನು ಸಮಸ್ಯೆಗಳಿರುವಂಥವ್ರು ಏನು ಮಾಡ್ಬೋದು ಅಂತಂದರೆ, ಅಮಾವಾಸ್ಯೆ ದಿನ ಉಪ್ಪು ಮೆಣಸಿನಕಾಯಿ ಮೆಣಸು ಇವುಗಳನ್ನು ಮನೆಯಲ್ಲಿ ನೀವು ನಿವಾಳಿಸ್ಬಿಟ್ಟು ಮನೆಗೆಲ್ಲ ನಿವಾಳಿಸ್ಬಿಟ್ಟು ನಿಮ್ಮ ಮನೆಯ ಪಾಯ್ಖಾನೆ ಒಳಗೆ ಅಂದರೆ ವಾಶ್ರೂಮ್ ಬೇಷನ್ ಒಳಗೆ ಹಾಕೋದ್ರಿಂದ, ಅಥವಾ 3 ದಾರಿ ಕುಡಿ ಜಾಗಕ್ಕೆ ಒಂದು ತೆಂಗಿನಕಾಯಿ ಸಮೇತ ಅದನ್ನು ಹಾಕಿ ಒಂದು ತೆಂಗಿನಕಾಯಿ ಒಡೆದು ಬರೋದ್ರಿಂದ ನಿಮ್ಮ ಕೆಲ ಸಮಸ್ಯೆಗಳಲ್ಲಿ ಪರಿಹಾರಗಳನ್ನು, ದೃಷ್ಟಿದೋಷ ಇತ್ಯಾದಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಅಂತೇಳಿ ಅಮಾವಾಸ್ಯೆ ವಿಶಿಷ್ಟತೆ ಎಷ್ಟಿದೆ ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ಎಲ್ಲ ಭಕ್ತ ಮಹಾರಾಜರು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.